ಹಾಯ್ ಎಲ್ರಿಗೂ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ಯಾರಂಟಿ ಯೋಜನೆಯ 5 ಯೋಜನೆಗಳಲ್ಲಿ ಒಂದು ಯೋಜನೆಯನ್ನು ಬಂದ್ ಮಾಡ್ತಾರ ಅಂತ ವಿಚಾರವಾಗಿ ಮತ್ತು ಆಗಸ್ಟ್ 31ರ ಒಳಗೆ ಒಂದು EKYC ಮಾಡದಿದ್ದರೆ ರೇಷನ್ ಕಾರ್ಡ್ ಹೊಂದಿದವರು EKYC ಮಾಡದಿದ್ದರೆ ಏನಾಗುತ್ತೆ ಅನ್ನುವಂಥ ವಿಚಾರವಾಗಿ ವಿಡಿಯೋ ಇರುವಂಥದ್ದು. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆಯಲ್ಲಿ ಈ ಹಿಂದೆ ಹೇಳಿರುವ ಹಾಗೆ 10 kg ಅಕ್ಕಿಯನ್ನು ನೀಡ್ತೇವೆ ಅಂತ ಸರ್ಕಾರ ತಿಳಿಸಿತ್ತು. ಆದರೆ ಅದರ ಬದಲಾಗಿ 5 kg ಅಕ್ಕಿಯನ್ನು ಮಾತ್ರ ನೀಡ್ತಾ ಇದ್ರು. ಉಳಿದಂತಹ 5 kgಗೆ ಹಣವನ್ನು ನೀಡ್ತಾ ಇದ್ರು. ಆದರೆ ಈಗ ಮುಂದಿನ ತಿಂಗಳಿಂದ ಅದು ಬದಲಾಗಲಿದೆ. ಯಾವ ರೀತಿ ಬದಲಾಗಲಿದೆ ಅಂತ ಅಂದರೆ 5 kg ಅಕ್ಕಿಯನ್ನು ಯಥಾವತ್ತಾಗಿ ನೀಡುವ ಹಾಗೆ ನೀಡ್ತಾರೆ. ಆದರೆ ಉಳಿದಂತಹ ಹಣಕ್ಕೆ ಅಂತಂದರೆ ಉಳಿದ 5 kgಗೆ ಹಣವನ್ನು ನೀಡ್ತಾ ಇದ್ರು ಈ ಹಿಂದೆ. ಆದರೆ ಮುಂದಿನ ತಿಂಗಳಿಂದ ನಿಮಗೆ ಅದಕ್ಕೂ ಕೂಡ 5 kg ಅಕ್ಕಿಯನ್ನು ನೀಡ್ತಾರೆ. ಟೋಟಲ್ ಆಗಿ 10 kg ಅಕ್ಕಿಯನ್ನು ನೀಡ್ತಾರೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಆಗಸ್ಟ್ 31ರ ಒಳಗೆ ನೀವು ರೇಷನ್ ಕಾರ್ಡ್ ಯಾವುದೇ ಆಗಿರಲಿ, APL BPL ಇನ್ನು ಉಳಿದಂಥ ಯಾವುದೇ ಕಾರ್ಡ್ ಆಗಿದ್ದರೂ ನಿಮಗೆ ಆಗಸ್ಟ್ 31ರ ಒಳಗೆ ಅದಕ್ಕೆ EKYC ಮಾಡುವುದು ಕಡ್ಡಾಯವಾಗಿದೆ. ಎಲ್ಲರೂ ಮಾಡಬೇಕಾ, ಯಾರ್ಯಾರು ಮಾಡಬೇಕು ಅನ್ನೋಂಥ ವಿಚಾರವಾಗಿದ್ದರೆ ಇದಕ್ಕೆ ಎಲ್ಲರೂ ಮಾಡಬೇಕಂತ ಇಲ್ಲ. ನಿಮ್ಮ ಒಂದು ಕುಟುಂಬದಲ್ಲಿ ಯಾರು ತೀರಿ ಹೋದರೆ ಅವರ ಹೆಸರನ್ನು ನೀವು ಇದುವರೆಗೂ ಒಂದು ರೇಷನ್ ಕಾರ್ಡ್ನಲ್ಲಿ ಡಿಲೀಟ್ ಮಾಡದೇ ಇದ್ದರೆ ಅವರು ಈ ಕೆಲಸವನ್ನು ಮಾಡಬೇಕಾಗುತ್ತೆ. EKYCಯನ್ನು ಮಾಡಿಸಬೇಕಾಗುತ್ತೆ. ಅವರ ಹೆಸರನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಸೊ ಸಾಕಷ್ಟು ಒಂದು ಕುಟುಂಬದವರು ಅವರಿಗೆ ಇರುವಂಥ ತೀರಿ ಹೋದಂಥ ಅಥವಾ ಸತ್ತು ಹೋಗಿರುವಂತಹ ವ್ಯಕ್ತಿಗಳ ಸೌಲಭ್ಯಗಳನ್ನು ಪಡೆಯುತ್ತಿದ್ದು ಸರ್ಕಾರಕ್ಕೆ ಇದು ತಿಳಿದು ಬಂದಿರುವಂಥ ವಿಚಾರವಾಗಿದೆ. ಆದ್ದರಿಂದ ಇದನ್ನು ಆಗಸ್ಟ್ 31ರ ಒಳಗೆ ಎಲ್ಲರೂ ಅಂದರೆ ಈ ರೇಷನ್ ಕಾರ್ಡನ್ನು ಅಂತ್ಯೋದಯ ಆಗಿರ್ಬೋದು, BPL ಆಗಿರ್ಬೋದು, APL ಆಗಿರ್ಬೋದು, ಸೊ ಎಲ್ಲ ಕಾರ್ಡ್ದಾರರಿಗೂ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಆಗಸ್ಟ್ 31ರ ಒಳಗೆ ನೀವು EKYCಯನ್ನು ಮಾಡ್ಕೊಳ್ಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡೋಣ ಅಂತ. ಜೈ ಹಿಂದ್, ವಂದೇ ಮಾತರಂ.